ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಸಿಕ್ಕಿದೆ. ದೇಶದಲ್ಲೇ 53ನೇ ರ್ಯಾಂಕ್ ಪಡೆದಿದ್ದಾರೆ ಕಿರಣ್ ಕಮತೆ. ಪಿಡಬ್ಲ್ಯೂಡಿ ಇಂಜಿನಿಯರ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಕಿರಣ್. ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಿದ್ದು ಖುಷಿ ತಂದಿದೆ. 6ನೇ ಬಾರಿ ಕೊನೆಗೂ ನನಗೆ ಯಶಸ್ಸು ಸಿಕ್ಕಿದೆ. ಇದು ನನಗೆ ಕೊನೆಯ ಅವಕಾಶವಾಗಿತ್ತು. ಯುಪಿಎಸ್ಸಿ ಕ್ರ್ಯಾಕ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಗುರಿ ಛಲ ಇದ್ರೆ ಯುಪಿಎಸ್ಸಿ ಕ್ಲಿಯರ್ ಮಾಡಬಹುದು. ಕೆಲಸ ಮಾಡುತ್ತಾ ಓದುತ್ತಲೇ ಯುಪಿಎಸ್ಸಿ ಮಾಡಬಹುದು. ಸಾಧನೆಗೆ ತಂದೆ ತಾಯಿಯ ಮಾರ್ಗದರ್ಶನ ಕಾರಣ ಅಂತ ಹೇಳಿದ್ದಾರೆ. ಇನ್ನು ಮಗನ ಈ ಸಾಧನೆಗೆ ಹೆಮ್ಮೆಯಿಂದ ಅವರ ತಂದೆ ಕೂಡ ಮಾತಾಡಿದ್ದಾರೆ. ನಿನ್ನೆ ಮಧ್ಯಾಹ್ನ ಸುಮಾರು 2:15ಗೆ ನಮ್ಮ ಮಗ UPSCನಲ್ಲಿ ಕ್ವಾಲಿಫೈ ಆಗಿದ್ದಾನೆ ಅಂತ ಸುದ್ದಿ ನಮಗೂ ಕೇಳಲಿಕ್ಕೆ ಬಂತು. ನಮ್ಮ ಸೊಸೆ ನಮ್ಮ ಮಕ್ಕಳು ಎಲ್ಲ ಬೆಂಗಳೂರಲ್ಲಿದ್ದವರು ಎಲ್ಲ ಫೋನ್ ಮಾಡಿದರು. ಆವಾಗ ನಮಗೂ ಒಂದು ಏನು ತಡಿಲಾರ್ದಂಥ ಸಂತೋಷ. ಯಾಕಂದರೆ ನಮ್ಮ ಮಗ ಭಾಳ ಕಷ್ಟಪಡ್ತಾಯಿದ್ದ. ಲಾಸ್ಟ್ 6 ವರ್ಷದಿಂದ ಅವನು ಹೆಚ್ಚು ಕಡಿಮೆ 18ರಿಂದ 2018 ಅವನು ಡಿಗ್ರಿ ಮುಗಿಸಿದಾಗಿಂದ ಈ ಪ್ರಯತ್ನಕ್ಕೆ ಶುರುವಾಯಿತು. ಅಲ್ಲಿಂದ ಇಲ್ಲಿವರೆಗೂ ಒಂದು ಹೋರಾಟ ಇತ್ತು. ಅವನಿಗೆ 23ರಲ್ಲಿ ಗೌರ್ಮೆಂಟ್ PWD ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಸಿಲೆಕ್ಷನ್ ಆಯಿತು. ಬಟ್ ಆದರೂ ಅವನಿಗೊಂದು ಛಲ ಇತ್ತು, ನಾನು UPSC ಮಾಡೇ ತೀರೋದು ಅಂತ. ಯಾಕೆ ಅಂತಂದರೆ ಅವನಿಗೆ ಆಲ್ಮೋಸ್ಟ್ 8th 9th ಅಥವಾ ಅದಕ್ಕಿಂತನೂ ಕೆಳ ಹಂತದಲ್ಲಿನ 7th 6th ಇದ್ದಾಗೆಲ್ಲ ಅವನಿಗೊಂದು ಕನಸು ತುಂಬಿದ್ವಿ. ನೀನು ದೇಶಕ್ಕೆ ಏನಾದರೂ ಸೇವೆ ಮಾಡಬೇಕಂದ್ರೆ ನಿನಗೆ ಅಧಿಕಾರ ಬೇಕು, ದೊಡ್ಡ ಹುದ್ದೆ ಬೇಕು. ಅದು ಬೇಕಂದ್ರೆ ನೀನು ಇಷ್ಟು ಕಷ್ಟಪಡಬೇಕಾಗ್ತದೆ. ಅದು ಮಾಡಿದಂದ್ರೆ ನೀನು ಯಾರಿಗೆ ಸಮಾಜದಾಗ ವಂಚಿತರಿದ್ದಾರೆ ಅವ್ರಿಗೆ ಸೇವೆ ಮಾಡಲಿಕ್ಕೆ ನಿನಗೆ ದೇವರು ಒಂದು ಅವಕಾಶ ಒದಗಿಸ್ಕೊಡ್ತಾನೆ. ಆ ಶ್ರಮ ನೀನು ಮಾಡು, ಅದನ್ನು ನೀನು ತಗೋ ಅಂತ ಅವ್ನಿಗೆ ಕನಸು ತುಂಬಿದ್ವಿ. ಆ ಕನಸು ಅವನಿಗೆ ತಲೆಯಾಗ ಇಷ್ಟು ಗಾಢವಾಗಿ ಹೋಗಿದೆ ಅಥವಾ ಅವನಿಷ್ಟೊಂದು ಗಂಭೀರವಾಗಿ ತೊಗೊಂಡಿದ್ದಾನಂತ ನಮಗೂ ಊಹೆ ಇದ್ದಿದ್ದಿಲ್ಲ. ಬಟ್ ಅವನು ಯಾವಾಗ ಪ್ರಬುದ್ಧತೆಗೆ ಬಂದಲ್ಲ, BE ಮುಗಿಸಿ ಇಂಜಿನಿಯರಿಂಗ್ ಸರ್ವಿಸಸ್ಗೆ ಹೋದ, ಹೈದ್ರಾಬಾದಿಗೆ ಟ್ರೈನಿಂಗ್ ತೊಗೊಂಬಂದ. ಆಮ್ಯಾಗ ಅವನು ಇಂಜಿನಿಯರಿಂಗ್ ಸರ್ವಿಸ್ ಆಗಿ IIT ರೂರ್ಕಿನಲ್ಲಿ ನಮ್ಗೆ ಸೀಟ್ ಸಿಕ್ಕಿತ್ತು ಗೇಟ್ ಸೆಲೆಕ್ಷನ್ ಥ್ರೂ. ಅದನ್ನು ಬಿಟ್ಟು ಬಂದು ನಾನು UPSCಗೆ ಹೋಗ್ತೀನಂತ ಹಠ ಮಾಡಿದೆ. ಆಯ್ತಪ್ಪ ನಿನ್ನಿಷ್ಟ, ನಿಂಗೆ ಏನು ಬೇಕು ಮಾಡಂತ ಹೇಳಿದೆ. ಅವನಿಗೆ ಏನು ಸಪೋರ್ಟ್ ಮಾಡಬೇಕಾಗು ಆ್ಯಸ್ ಅ ಪೇರೆಂಟ್ಸ್ ನಾವು ಅವನಿಗೆ ಬೆಂಬಲಕ್ಕೆ ನಿಂತೀವಿ. ಬಟ್ ಅವನು ಅಲ್ಲಿಂದ ಓದೋಕ್ಕೆ ಶುರು ಮಾಡಿದ. ಮಾರ್ಚ್ ಆಲ್ಮೋಸ್ಟ್ 19ರಲ್ಲಿ ನೋಡಿದ್ದ. ರಾಹುಲ್ ಸಂಕನೂರು ನಮ್ಮ ಮನೆಗೆ ಬಂದಿದ್ದರು ಫಸ್ಟ್ ಅವರು IAS ಆದಾಗ. ಆಮ್ಯಾಗ ಮೇಘಶ್ರೀ ಅಂತ ಸಂಕೇಶ್ವರದವ್ರೊಬ್ಬರು SBI ಮ್ಯಾನೇಜರ್ ಮಗಳು, ಅವರಿಬ್ಬರು ಮೋಟಿವೇಶನ್